ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ವ್ಲಾಗ್ ಮಾಡಿ, 1 ವೀಕೇ ಆಯ್ತಾ ಬಂತು. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು. ಇವಾಗ ಟೈಮ್ ಬಂದು 3:48 ಆಗಿದೆ. ಇದು ವೆಡ್ನೆಸ್ಡೇ 1ನೇ ತಾರೀಕು, ಅಂದರೆ ಜುಲೈ 1ನೇ ತಾರೀಕು ಹೋಗಿದ್ದಂಥದ್ದು. ಎಡಿಟ್ ಮಾಡಿ ಲೇಟ್ ಆಯಿತು. ಇನ್ನು ಹೊರಟಿದ್ದು 3:30 ಮನೆಯಿಂದ ಹೊರಟ್ವಿ. 4 ಗಂಟೆ ಹೊತ್ತಿಗೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ವಿ. ನೋಡಿದ್ರೆ 4 ಗಂಟೆ ಥರ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಕತ್ಲಿತ್ತಷ್ಟೇ. ಕತ್ಲಿದ್ದರಿಂದ ಎಲ್ಲೋ ನೈಟು 10:30 11 ಗಂಟೆಯಲ್ಲಿ ಇರ್ತಾರಲ್ಲ ರೈಲ್ವೆ ಸ್ಟೇಷನ್ ಹತ್ರ, ಸ್ವಲ್ಪ ಜನ ಆ ಥರ ಕಾಣಿಸ್ತಾ ಇತ್ತು. ತುಂಬ ಜನನೇ ಇದ್ದರು. ಜನಗಳೇನು ತುಂಬ ಖಾಲಿ ಅನ್ನೋ ಥರ ಇರಲಿಲ್ಲ. ಇನ್ನು ಅದರಿಂದ ಮುಂದೆ ಹೋದ್ವಿ. ಏರ್ಪೋರ್ಟ್ ರೋಡಲ್ಲಿ ಇನ್ನೂ ತುಂಬ ಗಾಡಿಗಳು ಓಡಾಡ್ತಿದೆ. ನಾನು ಅಂದ್ಕೊಂಡೆ, ನಾವು ನಿಜಕ್ಕೂ ಈ ಟೈಮಿಂಗ್ಸಲ್ಲಿ ಮನೆಯಲ್ಲಿ ಬೆಚ್ಚಗೊಚ್ಕೊಂಡು ಮಲಗಿರ್ತೀವಿ. ಬಟ್ ತುಂಬ ಜನಕ್ಕೆ ಜೀವನ ಕೆಲಸಗಳು ಅಂತ ಈ ಟೈಮಲ್ಲೂ ಇರುತ್ತೆ. ಅವ್ರ ಜೀವನಕ್ಕೋಸ್ಕರ ಇಷ್ಟೊತ್ತಲ್ಲೂ ಎದ್ದು ಕೆಲಸ ಮಾಡ್ತಾರೆ ಅಂತ ಅನಿಸ್ತು. ನಾವು ಅಪರೂಪಕ್ಕೆ ನಮ್ಮ ಖುಷಿಗೋಸ್ಕರ ಒಂದಿನ ಎದ್ದು ಹೋಗ್ತೀವಿ ಅಷ್ಟೇ. ಬಟ್ ತುಂಬ ಜನಕ್ಕೆ ಈ ಟೈಮಿಂಗ್ಸಲ್ಲಿ ಅವರು ಕೆಲಸ ಮಾಡಬೇಕಾಗಿರೋಂಥ ಅನಿವಾರ್ಯತೆಗಳು ಇರುತ್ತೆ ಅಂತ ಅನಿಸ್ತು. ಇನ್ನು ನಾವು ಇವತ್ತು ಹೋಗ್ತಾ ಇದ್ದಿದ್ದು ನಂದಿ ಹಿಲ್ಸ್ಗೆ. ಟೈಟಲ್ ತಮ್ಮನೇಲಲ್ಲೇ ಹಾಕಿರ್ತೀನಿ. ಇನ್ನು ಅಲ್ಲಿ ಹೋಗ್ಬೇಕಾದ್ರೆ ಏರ್ಪೋರ್ಟ್ ರೋಡ್ ಅಲ್ವಾ, ಅಲ್ಲಿ ಇದು ಮಿಸ್ ಮಾಡ್ಕೊಳಕ್ಕೆ ಚಾನ್ಸ್ ಇದೆಯಾ. ಹಾಗೆ ಒಂದು ಫ್ಲೈಟು ನಿಯರಲ್ಲೇ ಹೋಗ್ತು. ಸೊ ಹಾಗಾಗಿ ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ಫೋನಲ್ಲಿ ನೋಡೋದಕ್ಕೆ ದೂರ ಅನಿಸ್ತು, ಬಟ್ ಹತ್ತಿರದಲ್ಲೇ ಹೋಗಿದ್ದು ಅದು. ಇನ್ನದಾದಮೇಲೆ ನಾನು ಇನ್ನೊಂದೇನು ಗೊತ್ತಾ, ವೀಕ್ ಡೇನಲ್ಲಿ ಹೋಗ್ತಾಯಿದ್ದೆ. ವೀಕೆಂಡಲ್ಲಿ ಹೋದರೆ ತುಂಬ ರಶ್ ಇರುತ್ತೆ, ಆಗೋದಿಲ್ಲ ಆ ಟೈಮಲ್ಲಿ, ಬೇಡ ಅಂತ ಹೇಳ್ಬಿಟ್ಟು ವೀಕ್ ಡೇಸಲ್ಲಿ ಹೋಗ್ತಾಯಿದ್ದೆ. ಅದನ್ನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಹೋಗ್ತೀವಿ, ಅದು ಕಾಡು ಬೆಟ್ಟ ಅಲ್ವಾ ನಂದಿ ಹಿಲ್ಸು, ಯಾವುದಾದ್ರೂ ಚಿರತೆ ಬಂದುಬಿಟ್ರೆ, ಜನ ಇಲ್ಲದೆ ಇದ್ದರೆ ನಾವು ಮಾತ್ರ ಇದು ತಿಂದುಬಿಟ್ರೆ, ಈ ಥರ ಎಲ್ಲ ಥಿಂಕಿಂಗ್ ಮಾಡ್ಕೊಂಡು ಹೋದೆ. ಬಟ್ ನೋಡೋದಕ್ಕೆ ಫುಲ್ ಚೇಂಜ್ ಇತ್ತು ಅಲ್ಲಿ. ಫುಲ್ ಗಾಡಿಗಳು ಸಾಲಾಗಿ ನಿಂತಿದ್ವು. ಎಷ್ಟು ನನಗೆ ವೀಕ್ ಡೇಸಲ್ಲೇ ಹಿಂಗಿದೆ ಅಂದರೆ, ವೀಕೆಂಡ್ ಬಂದರೆ ತುಂಬ ಕಷ್ಟ ಆಗುತ್ತೆ ಅನಿಸ್ತು. ಅಂದರೆ ನಾವು ಹೋದಾಗ ಕಾರ್ ಲೈನ್ಗಳು ಸ್ವಲ್ಪ ಜಾಸ್ತಿ ಇದ್ವು, ಬೈಕ್ಗಳೆಲ್ಲ ಸ್ವಲ್ಪ ಗಾಡಿಗಳೆಲ್ಲ ಕಮ್ಮಿ ಇದ್ವು. ತುಂಬ ಇದ್ವು, ಅದು ಒಂದಷ್ಟು ಇದ್ವು, ಬಟ್ ತುಂಬ ಜಾಸ್ತಿ ಇರಲಿಲ್ಲ. ಬಟ್ ನಾವು ಗಾಡೀಲಿ ಹೋಗಿದ್ದು ತುಂಬ ಬೆನಿಫಿಟ್ ಇರುತ್ತೆ ಕಾರಲ್ಲಿ ಹೋಗೋದಕ್ಕಿಂತ. ಇನ್ನದಾದಮೇಲೆ ನನಗೆ ಈ ವೆದರ್ನ ನೋಡಬೇಕು ಅಂತ ಬೆಳಗ್ಗೆ 3:30 ರಾತ್ರಿಗೆ ಎದ್ದು ಬಂದೆ. ಅದು ಮಾತ್ರ ಬೆಟ್ಟ ಹತ್ತಬೇಕಾದ್ರಿಂದಲೇ ಸ್ಟಾರ್ಟಿಂಗಲ್ಲೇ ಒಂದು ಅರ್ಧ ಹೋಗ್ತಿದ್ದಾಗೇ ಈ ರೀತಿ ವೆದರ್ ಕಾಣಿಸೋಕ್ಕೆ ಶುರು ಆಯಿತು. ಆ ಮರಗಳು ತುಂಬಿದ್ವು, ಅದರಲ್ಲಿ ಮಂಜು ತುಂಬಿತ್ತು. ನಿಜಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮುಂಚೆ ಒಂದು ಟೈಮ್ ನಾನು ನಂದಿ ಹಿಲ್ಸ್ಗೆ ಬಂದಿದ್ದೆ, ಬಟ್ ಈ ವೆದರ್ ನನಗೆ ಸಿಕ್ಕಿರಲಿಲ್ಲ. ಆ ರೀಸನಿಂದ ಮಿಸ್ ಮಾಡ್ಕೊಂಡು ಬಿಡ್ತೀನೇನೋ ಅಂತ ಹೇಳಿಬಿಟ್ಟು ಬೆಳಗಿನ ಜಾವ 3:30ಗೆ ಎದ್ದು ಬಂದಿದ್ದು. ನಾನು ನನ್ನ ತಮ್ಮ ಇಬ್ಬರು ಗಾಡಿನಲ್ಲಿ ಹೋಗಿದ್ವಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಿ ಬಂದಿದ್ವಿ. ಮಕ್ಕಳನ್ನ ಬೇಕಾದ್ರೆ ಬೇರೆ ಟೈಮಲ್ಲಿ ಕರ್ಕೊಂಡು ಬರೋಣ, ಈ ವೆದರ್ ಅವರಿಗೂ ಅಡ್ಜಸ್ಟ್ ಆಗುತ್ತೋ ಇಲ್ವಾ, ಹುಷಾರು ತಪ್ಪಿಬಿಡ್ತಾರೆ ಬೇಡ ಅಂತ ಹೇಳ್ಬಿಟ್ಟು ನಂಗೆ ನೋಡೋ ಆಸೆಯಿಂದ ನಾನು 3:30 ರಾತ್ರಿಗೆ ಬಂದಿದ್ದು. ಇನ್ನು ಮಳೆ ಥರ ಬಿದ್ದು, ಅಂದರೆ ಆ ಮಂಜು ಎಲ್ಲ ಮರದ ಮೇಲೆ ಬಿದ್ದು ಎಲ್ಲ ನೆಲ ಎಲ್ಲ, ಅಂದರೆ ಅಲ್ಲಿ ಏನಿರುತ್ತೆ ರೋಡ್ ಅದೆಲ್ಲ ಒದ್ದೆ ಇತ್ತು ನೋಡಿ. ಗಾಳಿಗೆ ಆ ಮಂಜು ಕೂಡ ತೂರಿ ನಮ್ಮ ಕಡೆ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು ವೆದರ್, ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿ ನನ್ನ ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು. ಒಬ್ಬರು ಇರಲ್ಲ, ಹೆಂಗೆ ಹೋಗೋದು ಅಂತ ಜಾಗದಲ್ಲಪ್ಪ ಅಂತ ಭಯ ಪಡ್ತಿದ್ರೆ, ವೀಕ್ ಡೇಸಲ್ಲಿ ಇಲ್ಲಿ ಈ ರೇಂಜ್ ಜನ ಇದ್ದರೆ ವೀಕೆಂಡಲ್ಲಿ ಇಲ್ಲಿ ಹೆಂಗಿರ್ಬೇಡ. ವಾ, ಚಳಿ ಚೆನ್ನಾಗಿತ್ತು ಒಂಥರ. ಟಿಕೆಟ್ಗೆಲ್ಲ ಏನಿಲ್ಲ, ಎಷ್ಟಾಯಿತು ವೆದರ್ಗೆ ಎಲ್ಲರೂ ಸೈಕಾಗಿ ಆಡ್ತಾರೆ. ಗೊತ್ತಾಯ್ತಾಯ್ತು ನೋಡಿ, ಸ್ನೋ ಅನ್ನೋದೇ ಬರ್ತೈತೆ ಆ ಮಂಜು. ಬಾ ಹಿಂಗೆ ಉಳಿತಾಯ್ತು ಗೊತ್ತಾ, ಚಳಿ ಚೆನ್ನಾಗಾಯ್ತು ಒಂಥರ. ನನಗೆ ಕುರ್ತಾ ಹಾಕೊಂಡು ಬರೋ ಪ್ಲಾನ್ ಇತ್ತು, ಬಟ್ ಆ ಚಳಿಗೆ ಜೀನ್ಸೇ ಬೆಸ್ಟ್ ಅನಿಸ್ತು. ಅಷ್ಟು ಚಳಿ ಇತ್ತು. ಶರ್ಟು ಮತ್ತು ಜೀನ್ಸ್ ಹಾಕಿದ್ದೆ, ಜಾಕೆಟ್ ಹಾಕಿದ್ದೆ. ಬಟ್ ಆದರೆ ಇಲ್ಲಿ ಚಳಿನ ಫೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಜಾಕೆಟ್ ಬಿಚ್ಚಿ ಡಿಕ್ಕಿಲಿ ಹಾಕಿದ್ದೆ. ಏನೈತೆ ಗೊತ್ತಾ, ವ್ಯೂ ಏನೂ ಕಾಣಿಸ್ತಾ ಇಲ್ಲ, ಅದೇ ವ್ಯೂ. ಸದ್ಯ ಚೆನ್ನಾಗೈತೆ. ನಿಜಕ್ಕೂ ಯಾವ ಮನಾಲಿಗೆ ಹೋಗ್ಬೇಕು, ಇದೇ ಸಾಕು. ಈ ಚಳಿನೇ ತಡೆಯೋಕ್ಕಾಗ್ತಾ ಇಲ್ಲ. ನಿಜಕ್ಕೂ ಕೇದಾರ್ನಾಥಲ್ಲೂ ನನಗೆ ಇಷ್ಟು ಚಳಿ ಅನಿಸಿರ್ಲಿಲ್ಲ, ಅಷ್ಟು ಚಳಿ ಆಯ್ತು. ಓ, ಇಲ್ಲಿ ಬರ್ತಾ ಇರೋ ಮನುಷ್ಯ ಕಾಣಿಸ್ತಾ ಇಲ್ಲ. ಅಲ್ಲಿ ಬರ್ತಾ ಇರೋದಲ್ಲ, ಹೋಗ್ತಾ ಇರೋದು, ಅದು ಗೊತ್ತಾಗ್ತಾ ಇಲ್ಲ.
ಅಲ್ಲಿ ಚಳಿ ಇತ್ತು ಓಕೆ, ಬಟ್ ಮಂಜು ಬೀಳ್ತಾ ಇತ್ತು. ಬಟ್ ಆ ಮಂಜು ಬೀಳೋದ್ರ ಜೊತೆಗೆ ಹೆಂಗಿತ್ತು ಅಂದರೆ ಗಾಳಿನೂ ಸಿಕ್ಕಾಬಟ್ಟೆ ಇತ್ತು. ಫೋನು ನಾನು ವಿಡಿಯೋ ಮಾಡೋದಕ್ಕೆ ಅಂತ ಫೋನ್ ಇಟ್ಕೊಂಡ್ರೆ ಆ ಫೋನು ಕೂಡ ತಳ್ತಿತ್ತು. ಆ ಗಾಳಿ ಅಷ್ಟು ಫೋರ್ಸಾಗಿ ಗಾಳಿ ಬೀಸ್ತಾ ಇತ್ತು. ಅಲ್ಲಿರೋ ಮರಗಳು ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಜೋರು ಗಾಳಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಅಂದರೆ ಬೆಟ್ಟದ ಮೇಲೆ ಅಂದರೆ ಸ್ವಲ್ಪ ಗಾಳಿ ಜಾಸ್ತಿನೇ ಇರುತ್ತಲ್ವ, ಹಾಗಿತ್ತು. ಚೆನ್ನಾಗಿತ್ತು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜಾಸ್ತಿ ಪಕ್ಷಿಗಳು ಇಲ್ಲ ಇಲ್ಲಿ, ಭಯ ಬೀಳ್ತವೆ ಅನ್ಸತಿ ಚಳಿಲಿರೋಕ್ಕೆ. ಆಮೇಲೆ ಗಾಳಿ ಯಾವ ರೇಂಜ್ಗೆ ಐತೆ, ಗೂಡು ಕಟ್ಕೊಳ್ಳೋಕ್ಕೂ ಕಷ್ಟ ಇಲ್ಲಿ. ಒಂದೇ ಒಂದು ಪಕ್ಷಿ ಸೌಂಡ್ ಮಾಡ್ತಾ ಇರೋದಷ್ಟೇ. ವಾಕಿಂಗ್ ಪಾತ್ ಚೆನ್ನಾಗೈತಿ. ಆ ಕಡೆ ಈ ಕಡೆ ಮರ ಫುಲ್ಲು ಹಿಂಗೈತೆ. ಈ ಥರ ವೆದರಲ್ಲಿ ಬಂದರೆ ಮಾತ್ರ ಅದು ನೋಡೋಕ್ಕೆ ಒಂದು ಚಂದ. ಎಲ್ಲ ಮುಗ್ದೋದ್ಮೇಲೆ ಬಂದರೆ ವೇಸ್ಟು. ಇನ್ನು ಹಾಗೆ ಮೆಟ್ಲು ಹತ್ಕೊಂಡು ಬರ್ಬೇಕಾದ್ರೆ ರೈಟ್ ಸೈಡಲ್ಲಿ ಇದು ಈ ಬೆಟ್ಟಕ್ಕೆ, ಈ ಬಂಡೆಗೆ ಹೋಗೋ ಅಂಥ ಜಾಗ ಇತ್ತು. ಬೆಟ್ಟನೇ ಇದೂ ಬಂಡೆ ಥರದ್ದು. ಅಲ್ಲಿ ಅಂದರೆ 2 ದೇವಸ್ಥಾನ ಬರುತ್ತೆ. ಒಂದು ವಿಘ್ನೇಶ್ವರನ ದೇವಸ್ಥಾನ, ಇನ್ನೊಂದು ಆಂಜನೇಯನ ದೇವಸ್ಥಾನ ಬರುತ್ತೆ ಅಲ್ಲಿ. ಇನ್ನು ಅದಾದಮೇಲೆ ಅಲ್ಲೇ ಒಂದು ನಂದಿನಿದು ಪಾರ್ಲರ್ ಇತ್ತು. ಅಲ್ಲಿ ಬ್ರೆಡ್ಡು ಮತ್ತು ಮಸ್ಕ ಬನ್ನು, ಕ್ರೀಮ್ ಬನ್ ಈ ಥರದ್ದೆಲ್ಲ ತುಂಬ ಸಿಗುತ್ತೆ. ಬಟ್ ಚಳಿ ಜಾಸ್ತಿ ಇದ್ದಿದ್ದರಿಂದ ಅದನ್ನೆಲ್ಲ ತಿನ್ನೋ ಮನಸ್ಥಿತಿ ಇರಲಿಲ್ಲ. ಕಾಫಿ ಕುಡಿಬೇಕು ಅನಿಸ್ತಾಯಿತ್ತು. ಹಾಗಾಗಿ ಕಾಫಿ ಕುಡಿಯೋದಾ ಕುಡಿದು ಬಂದ್ವಿ. ತಗೋ ತಿನ್ಕೊ. ಅದು ಒಂದೇ ಕರೆಕ್ಟಾಗಿ ತಿಂತಾ ಇರೋದಲ್ಲಿ. ಅದೇ ಬಟರ್ ಟೇಸ್ಟಿ ಬರ್ಗಳು ತಿಂದು ಅಭ್ಯಾಸ ಆಗ್ಬಿಟ್ಟೈತೆ. ನಾನು ಇದೇ ರೀತಿ ಮಂಚು ಕವರ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಬಂದೆ. ಹಾಗೆ ಇತ್ತು ನನ್ನ ರೀಲ್ಸು. ನಿಜಕ್ಕೂ ಇಲ್ಲಿ ಏನೂ ಕಾಣಿಸಲ್ಲ. ಹಾಗೆ ಒಳ್ಳೆ ಹೆಂಗೈತೆ ಅಂದರೆ ಇದಕ್ಕೆ ಕವರ್ ಮಾಡಿಬಿಟ್ಟಿರ್ತಾರಲ್ಲ ಪ್ಲಾಸ್ಟಿಕ್ ಶೀಟ್ನ, ಹಂಗೆ ಕಾಣಿಸ್ತೈತೆ. ಇದರಿಂದ ಆಚೆ ಏನೋ ಒಂದು ಐತೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಸನ್ಸೆಟ್ ನೋಡೋಕೆ ಕಾಯ್ತಾ ನಿಂತಿರೋ ಜನಗಳು ನೋಡಿದ್ರೆ ಸನ್ನೆ ಬರೋದು ಡೌಟು ಅನ್ನಂಗೆ ಐತಿ ಇಲ್ಲೆಲ್ಲ. ನಮಗೋಗುತ್ತೆ ಅಷ್ಟೇ. ಇಲ್ಲಿ ಬಿಸಿಲು ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಬಿಸಿಲೇ ಬರೋ ಥರ ಇಲ್ಲ ಇವತ್ತು. ಮೋಡ ಯಾವುದು ಅದು ಮೋಡ ಥರನೇ ಕಾಣಿಸೋದು. ಬಿಸಿಲು ಬಂದ್ರೂ ಅಲ್ಲೊಂದು ಮರ ಕಾಣಿಸ್ತಾ ಐತೆ. ಇಲ್ಲಿ ಅಲ್ಲಿ ಇದಿಷ್ಟೇ ಕಾಣಿಸ್ತಾ ಇರೋದು. ಬಟ್ ಒಂದು ಡೌಟ್ ಏನಾಯ್ತಂದರೆ ಇಲ್ಲಿ ಡ್ರ್ಯಾಗನ್ ಫ್ರೂಟು ಗಿಡಗಳು ಯಾರು ಹಾಕ್ತಾರೆ? ಈ ಬೆಟ್ಟದ ಮೇಲೆ ಯಾರು ತಿಂತಾರೆ? ತಿನ್ನೋದಲ್ಲಿ ಕೀಳ್ತಾರೆ. ಇಲ್ಲಿ ನೋಡಿದ್ರೆ ಪಾತಾಳ ಇದ್ದಂಗೆ ಐತೆ ಒಳ್ಳೆ. ಆ ಪಾತಾಳದಲ್ಲಿ ಯಾರು ಇದರಲ್ಲಿ ಬರೋ ಡ್ರ್ಯಾಗನ್ ಫ್ರೂಟಲ್ಲಿ ಕಿತ್ಕೊಂಡು ತಿಂತಾರೆ. ಸಾಲ್ಗೂ ಐತಲ್ಲಿ. ಏನಾದರೂ ಹಿಡಿಬೋದಾ? ಫ್ರೈ ಮಾಡೋಣ ಅಂದರೆ ಇಲ್ಲಿ ಜಾಗ ಬಿಟ್ಟಿಲ್ಲ. ಇಲ್ಲಿ ಎಲ್ಲ ಬೇಲಿ ಬೆಳ್ಕೌಟೈತೆ. ಹೋಗಿ ನೋಡೋಣ ಅನ್ನಕ್ಕೊಂದು. ಬಿಸಿಲು ಬರೋದು ಡೌಟ್ ಇವತ್ತು. ಬೆಂಗಳೂರು ಒಳಗಡೆನೆ ನಾವಿರೋ ಕಡೆನೇ ಬರ್ತಾ ಇಲ್ಲ. ಇನ್ನಿಲ್ಲೆಲ್ಲ ಬರುತ್ತಾ? ಈ ವೆದರ್ ಮಾತ್ರ ನೋಡೋಗ್ಬೇಕಷ್ಟೆ. ಮಳೆ ಬಿದ್ದಂಗೆ ಫೀಲ್ ಆಗುತ್ತಿಲ್ಲಲ್ಲ. ನೆಲ ಫುಲ್ಲು ಒದ್ದೆ. ಅಂದರೆ ಮರದ ಮೇಲಿರೋ ಇಬ್ಬನಿ ಎಲ್ಲ ಮಳೆ ಥರ ಹನಿ ಬೀಳ್ತಾನೇ ಇರುತ್ತೆ. ಬಟ್ ಸಾಕಾಗೈತೆ ಇಲ್ಲಿ. ಇಲ್ಲ ಸುಮ್ಮನೆ ಪಾರ್ಕ್ ಅಷ್ಟೇ. ನಡಿ ಹೋಗೋಣ. ಈಗ ಟೈಮ್ ಎಷ್ಟು ಗೊತ್ತಾ? 7 ಗಂಟೆ. ಇಲ್ಲಿ ಸನ್ರೈಸ್ ಆಗೋದೆ 12 ಗಂಟೆಗೆ ಅಂತೆ. 12 ಗಂಟೆಗೆ ಕೈಕೊಂಡಿದ್ದು ಯಾರು ನೋಡ್ತಾರೆ? ನೋಡಲ್ಲ. ಸಾಕು, ಈ ವೆದರ್ ನೋಡಿದ್ದೆ ಸಾಕು. ಸನ್ರೈಸ್ ನಮ್ಮೂರಲ್ಲೂ ನೋಡ್ಬೋದು. ಬಟ್ ಸನ್ರೈಸ್ ಆದಾಗ 5 ಸಖತ್ತಾಗಿ ಕಾಣಿಸುತ್ತೆ. ಬಟ್ ಆದರೆ ಇವಾಗ ನೋಡೋ ಮನಸ್ಥಿತಿ ಇಲ್ಲ. ಆ ಥರ ಸನ್ರೈಸ್ ನೋಡಬೇಕು ಅಂದರೆ ಇನ್ನೊಂದು ಟೈಮ್ ಯಾವಾಗಲಾದರೂ ಸ್ವಲ್ಪ ಲೇಟಾಗಿ ಬಂದರೆ ಆಯಿತು. ಇವಾಗ ಈ ವೆದರ್ನ ಎಂಜಾಯ್ ಮಾಡಿದ್ದಾಯಿತು. ಇದೇ ಫೀಲಲ್ಲಿ ಇವಾಗ ನೋಡೋಣ. ಹೊಟ್ಟೆಗೆ ಏನಾದರೂ ಹಾಕೊಳ್ಳೋಣ. ಚಳಿ ಇದ್ದಾಗ ಹೆಂಗೆ ಗೊತ್ತಾ, ಸಿಕ್ಕಾಬಟ್ಟೆ ಹೊಟ್ಟೆ ಅಷ್ಟು ಹೋಗ್ತಾ ಇರುತ್ತೆ ತಿನ್ನಬೇಕು ಅಂತ. ಸೊ ಹಾಗಾಗಿ ಇವಾಗ ತಿನ್ನೋಕ್ಕೆ ಏನಾದರೂ ಹುಡುಕಬೇಕು. ಏನು ಹುಡುಕೋದು ಅಂತ ಗೊತ್ತಿಲ್ಲ. ಎಲ್ಲ ಕಡೆನೂ ಪ್ಲೇಸ್ ಅಂದರೆ ಇದೆ. ಹುಡುಗವರು ಜಾಗಗಳೇ ಒಂಥರ ಆ ಕಡೆ ಈ ಕಡೆ 2 ಕಡೆ ಮರ ಇರೋ ಕಡೆ ಪ್ಲೇಸ್ ಚೆನ್ನಾಗಿರುತ್ತೆ. ಹೇಗೆ ಗೊತ್ತಾ, ನಾವು ಹತ್ರ ಇದ್ದಾಗ ಇಲ್ಲಿ ಇದ್ದಾಗ ನಮಗೆ ಅದು ಮಂಜು ಅನಿಸಲ್ಲ. ಬಟ್ ಅಲ್ಲಿ ನೋಡಿದಾಗ ಫುಲ್ ಮಂಜು ತುಂಬಿದ್ದು ವಾತಾವರಣ. ಅದು ಮರದಲ್ಲಿ ಸಖತ್ತಾಗೈತೆ. ಇಲ್ಲಿ ಹೆಂಗೆ ಕಾಣಿಸ್ತೈತೆ ಒಬ್ಬ. ಇಲ್ಲಿ ಹೆಂಗೈತಲ್ಲ ಪ್ಲೇಸು.
ಯಾವುದೋ ಒಂದು ಪಕ್ಷಿ ಕೂಗ್ತೈತೆ ಲೈಟಾಗಿ, ಅದು ಜೋರಾಗಿ ಸೌಂಡ್ ಮಾಡ್ತಾ ಇಲ್ಲ. ಇಲ್ಲಿ ಫ್ಲವರ್ಸ್ ಐತೆ ಇದರಲ್ಲಿ ಒಂದಷ್ಟು. ಇಲ್ಲಿ ಅದು ಹೂವಿನ ಗಿಡ ಹೆಂಗೆ ಕಾಣಿಸ್ತೈತೆ ನಿಜ. ಮೆಟ್ಲತ್ಕೊಂಡು ಬರೋದ್ಕಿಂತ ಈ ಥರ ಓಡಾಡೋ ರೋಡಲ್ಲಿ ಬಂದರೆ ಇನ್ನೂ ಸಖತ್ತಾಗಿರೋ ಪ್ಲೇಸ್ ಸಿಗುತ್ತೆ. ಆ ಕಡೆಯಿಂದ ಬರ್ಬೇಕಾದ್ರೆ ಇದೆಲ್ಲ ಕಾಣಿಸ್ಲೇ ಇಲ್ಲ. ಈ ಕಡೆಯಿಂದ ಹೋಗದೆ ಮೆಟ್ಲಲ್ಲಿ ಹೋಗಿದ್ರೆ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ವಿ. ಗಾಂಧಿ ನಿಲಯ ಅತಿಥಿ ಗೃಹ ಗೆಸ್ಟ್ ಹೌಸು ಇದೆ ಇಲ್ಲಿ. ಅಲ್ಲೇ ಸಾಕತ್ತಾಗೈತೆ. ಫೋಟೋ ತೆಕ್ಕಂಥವ್ರು ಅಲ್ಲಿಗೆ ಹೋಗೋಣ ಅನ್ಕೊಂಡೆ, ಫೋಟೋ ತೆಕ್ಕಂಥವ್ರಲ್ಲ ಅಂತ ಸುಮ್ಮನೆ ಅನ್ಕೊಳ್ಬೋದು. ಈ ಥರ ವೆದರು ಬೆಳಗ್ಗೆ ಬೇಗ ಎದ್ದು ಇಲ್ಲೂ ಪಾರ್ಕಲ್ಲಿ ಹೋದ್ರೆ ಹಿಂಗೆ ಕಾಣಿಸ್ಬೋದು ಅಂತ. ಚಾನ್ಸೇ ಇಲ್ಲ. ಆ ಮರಗಳು ಗಿಡ ತುಂಬಿ ಅಂದರೆ ಹೂವು ತುಂಬಿರೋ ಮರಗಳು ಬೆಳೆಸಿದ್ದಾಗಿರ್ಬೋದು, ದೊಡ್ಡ ದೊಡ್ಡ ಮರಗಳದು ಎಷ್ಟು ಚೆಂದ ಇದೆ ಗೊತ್ತಾ. ಆ ಪ್ಲೇಸು ನೋಡ್ತಾ ಇದ್ರೆ ಸ್ವರ್ಗ ಅನ್ನೋ ಥರ ಫೀಲ್ ಇತ್ತು. ಯಾರು ಈ ವೆದರ್ನ ಮಿಸ್ ಮಾಡ್ಕೊಳ್ದೇನೆ ಒಂದು ಟೈಮ್ ಹೋಗಿ ಬನ್ನಿ, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಮಂಜಿರುತ್ತೆ ಅಂತ, ಬಟ್ ಈ ರೇಂಜಿಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಮೇಲೆ ಹೋಗಿ ಕೆಳಗೆ ಬರೋಗೋಯ್ತೆ. ಕೆಳಗೆ ಬಂದ್ವಿ, ಅಲ್ಲಿ ಪಾರ್ಕಿಂಗ್ ಕಾಣಿಸೋದಿಲ್ಲ ಇಲ್ಲಿ, ಒಂದಕ್ಕೊಂದು ಏನೂ ಕಾಣಿಸೋದಿಲ್ಲ. ಇಳಿದು ಬಂದ್ವಿ, ಫುಲ್ಲು ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಈ ಟೈಮಲ್ಲಿ ನೋಡಬೇಕು ಬಂದು ಒಂದ್ಸರಿ, ಯಾರಾದರೂ ಬರೋರಿದ್ರೆ ಈ ಟೈಮಲ್ಲಿ ಮಿಸ್ ಮಾಡ್ತೀನಿ. ಸಖತ್ತಾಗೈತೆ ಪ್ಲೇಸ್ ಮಾತ್ರ. ವೆದರು ಹೇಳೋದಕ್ಕಾಗಲ್ಲ ಅಷ್ಟು. ಇಲ್ಲಿ ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ವಿಡಿಯೋದಲ್ಲಿ ಫೋಟೋಸಲ್ಲಿ ನೋಡೋದಕ್ಕಿಂತ ಇಲ್ಲಿ ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಗಾಳಿ ಮಾತ್ರ ಏನು ಜೋರು ಗಾಳಿ ಬಿಸ್ತೈತೆ ಗೊತ್ತಾ. ಇದೆಲ್ಲ ಹೆಂಗೆ ಕಟ್ಟಿದ್ರು ವೇಸ್ಟೇ ಇದು. ಅಂದರೆ ಇಟ್ಬೇಕಾದ್ರೆ ಹೆಲ್ಮೆಟ್ ಕೌಂಟರ್ ಅನ್ನೋದು ಕ್ಲಾರಿಟಿ ಇತ್ತು. ಪಾಪ ವಾಯ್ಸ್ ಹೋಗ್ಬಿಟ್ಟಿರಂಗೆ ಐತೆ. ಆ ಮೈಕ್ ಹೋಗೈತಾ ಇಲ್ಲ ಹೇಳಿರೋ ಮನುಷ್ಯನಿಗೆ ಹೋಗೈತಾ ಗೊತ್ತಾಯ್ತಾ ಇಲ್ಲ ನನಗಂತೂ. ಕೇಳಿಸ್ಕೊಳ್ಳಿ. ಕತ್ಲಿತ್ತು, ಬೆಳಕಾಗೈತೆ, ಬಟ್ ಮಂಜು ಮಾತ್ರ ಇನ್ನೂ ಹಾಗೆ ತುಂಬ್ದಂಗೈತೆ. ನಾವು ಮುಗಿಸ್ಕೊಂಡು ಬೆಟ್ಟ ಇಳಿದು ಬರಬೇಕಾದ್ರೆ ತುಂಬ ಜನ ಫೋಟೋಸ್ನ ತೊಗೊತಾಯಿದ್ರು. ಅಂದರೆ ಆ ಮಂಜಿನ ಮಧ್ಯದಲ್ಲಿ ಅಷ್ಟು ಚೆಂದ ಫೋಟೋಸ್ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಬರ್ತಾ ಫೋಟೋಸ್ಗಳನ್ನ ಗಾಡಿ ನಿಲ್ಲಿಸಿ ಫೋಟೋಸ್ ತೆಕ್ಕೊತಾಯಿದ್ರು. ಇನ್ನು ಇಳಿದು ಬರ್ತಾ ಮಂಜು ಕೂಡ ಬೆಟ್ಟದ ಮೇಲೆ ಇದ್ದಷ್ಟಿಲ್ಲ. ಬರ್ತಾ ಆ ಮಂಜು ಕೂಡ ಕಮ್ಮಿ ಆಗಿತ್ತು. ಇಲ್ಲಿ ಹೋಗ್ಬೇಕಾದ್ರೆ ಬೆಟ್ಟನೇ ಕಾಣಿಸ್ತಿರ್ಲಿಲ್ಲ. ಇಲ್ಲೇ ಹೋಗಿದ್ದು, ಬಟ್ ಅಲ್ಲಿ ಇನ್ನೂ ಮಂಜು ತುಂಬಿದೆ. ಅಲ್ಲಿ ಅನ್ಸುತ್ತೆ ಹೋಗಿದ್ದು. ಇನ್ನೂ ಅಲ್ಲಿ ಬಿಸಿಲು ಬಂದಿರಲ್ಲ. 11 ಗಂಟೆ ಮೇಲೆ ಐತೆ ಬಿಸಿಲು. ಇವಾಗ ಟೈಮ್ ನೋಡಿದ್ರೆ 9 ಗಂಟೆ. ಈ ಬಿಸಿಲಿಗೆ ಕಾಣಿಸಲ್ಲ, ಅಲ್ಲಿ ಮೇಲೆ ಏನೂ ಕಾಣಿಸಲ್ಲ. ಸನ್ರೈಸ್ ನೋಡಬೇಕು ಅಂದರೆ ನಂದಿ ಹಿಲ್ಸ್ ಬರೋರು 11 ಗಂಟೆ ಮೇಲೆ. ಅಂದರೆ ಮಂಜು ತುಂಬಿರೋದು ನೋಡಬೇಕು ಅಂದರೆ ಒಂದು 8 ಗಂಟೆ 9 ಗಂಟೆವರೆಗೂ ಬರ್ಬೋದು ಆರಾಮ್ಸೆ. ಇನ್ನೂ ತುಂಬಾಗೆ ಐತೆ. ಇನ್ನು ಬರ್ತಾ ಹಾಗೆ ರೇಟಿಂಗ್ ಚೆನ್ನಾಗಿರೋ ಹೋಟೆಲ್ ಹುಡ್ಕೋಣ ಅಂತ ಹುಡ್ಕೊಂಡು ಬರ್ತಾಯಿದ್ವಿ. ಇನ್ನೂ ತುಂಬ ಚೆನ್ನಾಗಿ ರೇಟಿಂಗ್ ಇದ್ದಿದ್ದು ಹೋಟೆಲ್ಗಳೆಲ್ಲ ನಂದಿ ಹಿಲ್ಸಿಂದ ಇನ್ನೂ ಬೇರೆ ಕಡೆ ಹೋಗಬೇಕಾಗಿತ್ತು, ದೂರ ಇತ್ತು. ನಮ್ಗೆ ಆನ್ ದಿ ವೇ ಇರಲಿಲ್ಲ. ಸರಿ ಆಯಿತು ಬೇಡ, ನಮ್ಮ ಏರಿಯಾ ಕಡೆ ಹೋಗ್ತಾ ತಿನ್ನೋಣ ಅಂತ ಹೇಳ್ಬಿಟ್ಟು ಯಶವಂತಪುರ ಬಿಟ್ಟು ಮುಂದೆ ಬಂದಿದ್ದಾದಮೇಲೆ ಬಸವೇಶ್ವರ ನಗರ ಅಂತ ಏನೋ ಅನಿಸುತ್ತೆ, ಅಲ್ಲಿ ನಾವು ರಾಜಣ್ಣ ಮಿಲ್ಟ್ರಿ ಹೋಟ್ಲು ನೋಡಿದ್ವಿ. ಅಲ್ಲಿ ಹೋಗಿ ತಿನ್ನೋಣ ಅಂತ ಹೋದ್ವಿ. ಇನ್ನೊಂದೇನೆಂದರೆ ನನಗೆ ರೆಸ್ಟೋರೆಂಟ್ಗಳಿಗಿಂತ ಈ ಥರ ಮಿಲ್ಟ್ರಿ ಹೋಟೆಲ್ನಲ್ಲಿ ಊಟ ತುಂಬ ಇಷ್ಟ ಆಗುತ್ತೆ. ನಾವು ಬರ್ತಾ ಹುಡ್ಕೊಂಡು ಬಂದಿದ್ದು ಮಿಲ್ಟ್ರಿ ಹೋಟೆಲೇ. ಹೋದ್ವಿ, ಇಡ್ಲಿ ಎಲ್ಲ ಖಾಲಿಯಾಗಿತ್ತು, ಬಟ್ ಬಿರಿಯಾನಿ ಇತ್ತು, ಚಿಕನ್ ಬಿರಿಯಾನಿ ಸಿಕ್ಕಾಪಟ್ಟೆ ಟೇಸ್ಟ್ ಸಖತ್ತಾಗಿತ್ತು ನಿಜಕ್ಕೂ. ಚಾಪ್ಸ್ ಮತ್ತು ಬಿರಿಯಾನಿ ತೊಗೊಂಡಿದ್ದು. ಏನೂ ಬೇಡ ಅದಕ್ಕೆ ಸೈಡ್ ಡಿಶ್ಶು, ಬಿರಿಯಾನಿನೇ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ತಿಂದಿದ್ದಾದಮೇಲೆ ಬೀಡನೂ ಕೂಡ ಇತ್ತು, ಬೀಡ ತೊಗೊಂಡು ತಿಂದ್ವಿ. ಇನ್ನು ಕುಕ್ಕಿ ನಾವು ಬಿಟ್ಟು ಬಂದಿದ್ದು ಹೆಂಗೆ ಆಡಿದ್ಲು ಗೊತ್ತಾ, ಬನ್ನಿ ತೋರಿಸ್ತೀನಿ. ಯಾರಿದು ಏನಿದು ಮನೆ? ಏನಾಯ್ತು? ಆಯ್ತು, ಆಚೆ ಕರ್ಕೊಂಡೈತೀನಿ ಸುಮ್ಮನೆ ಇರಮ್ಮ. ಆಯ್ತು ಬಂಗ್ರ, ಸಾರಿ ಆಯ್ತು
ಆಯ್ತು ಸಾರಿ 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 ನೀನೇ ಕುಡಾಕ್ಬಿಟ್ಟು ಹೋದಾ ಕಲಿ 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 ಏನಿದು ಬೇಡ ಆಯ್ತು 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 ಸಾರಿ ಸಾರಿ ನಂಗೆ ಬೈದು ಹೊಡೆದು ನೀರು ಕುಡಿಬೇಕಂತೆ ಇಲ್ಲಿ ಬರ್ತಾಳೆ ಈಗ ನೀರು ಕುಡಿಕೆ ಬಾ ಅಲ್ಲಿ ಕೊಡ್ತೀನಿ ಬಾ ಅಲ್ಲಿ ಕೊಡ್ತೀನಿ ಬಾ ಇಲ್ಲಿ ಕೊಡ್ತೀನಿ ನೀಯ ಕೊಡ್ತೀನಿ ಬಾ ಇಲ್ಲ ಐತಲ್ಲ ನೀಯ ಕುಡಿ ತಗೋ ಇಲ್ಲಿ ನೀಯ ಕೂಕೋ ಆಯಿತು ಸುಸ್ತಾಗೋಯ್ತು ಅದಕ್ಕೆ ಬಸ್ಲು ಮನೇಲಿ ನೀರು ಹುಡಿಕೊಂಡು ಹೋಗೋಳೆ ಹೊಡಿಯೋಕ್ಕೆ ಬಂದು ನನಗೆ ಫುಲ್ಲು ಆಯ್ತು ಕುಡಿ ಸಾರಿ ಕಣಂತ ಕುಡಿ ನಾನು ಆಚೆ ಕರ್ಕೊಂಡೋಯ್ತೀನಿ ನೀಯ ಕೂಕೋ ಕರ್ಕೊಂಡೋಯ್ತೀನಿ ಕುಡಿ ನೀಯ ಕೂಕೋ ಇಲ್ಲಿ ಮನೆಯೆಲ್ಲ ಈ ಅವಸ್ಥೆಲ್ಲ ಐತೆ ಕ್ಲೀನ್ ಮಾಡಬೇಕು ಶೋಬರು ನಾನಿಲ್ಲ ಅಂತ ಬಂದಿಲ್ಲ ಇವಾಗ ನಾನೇ ಕ್ಲೀನ್ ಮಾಡೋದೆಲ್ಲ ಇಲ್ಲಿ ಗ್ಯಾಸ್ ಸ್ಟವ್ ಚೇಂಜ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಏನವ ಸರಿ ಹೋಯ್ತಾ ಸಮಾಧಾನ ಆಯಿತಾ ನಿನಗೆ ಹಾಂ ಒಮ್ಮಕ್ಕೆ ಕಚ್ಚಿ ಸಮಾಧಾನ ಆಯಿತಾ ಇಲ್ಲಿ ಇಂಥ ಕಡೆ ಎಲ್ಲ ಪರ್ಚಿ ಇರೋದು ಈ ಕೈಲೂ ಹಾಗೆ ಪರ್ಚಿ ಕಚ್ಚಿ ಈ ಥರನೇ ಕೋಪ ಬಂದ್ಬಿಡುತ್ತಲ್ವ ಸರಿ ನಡಿ ಆಚೆ ಕರ್ಕೊಂಡು ಹೋಗ್ತೀನಿ ನಾನು ನಿನಗೆ ಇಲ್ಲಿ ಇವನೊಬ್ಬ ಯಾರಾದರೂ ಬನ್ನಿ ನೀವು ಏನಾದರೂ ಮಾಡ್ಕೊಳ್ಳಿ ಮನೆಯೇ ದೋಚ್ಕೊಂಡೋದ್ರೂ ಇವನೇನು ಕೇಳಲ್ಲ ಮಲ್ಕೊಂಡು ನಿದ್ರೆ ಮಾಡ್ಬೇಕಷ್ಟೇ ರಾತ್ರಿ ಪೂರ್ತಿ ಡ್ಯೂಟಿ ಮಾಡಿ ಬಂದು ಪಾಠ ಬಿಡೋದು ಬಿಡೆ ಅಯ್ಯೋ ಹತ್ತು ಬಿಡ ಕಣೆ ಅವನ ಮೇಲೆ ಹತ್ತು ಬಿಡ ಕಣೆ ಬಾರೆ ಆಯ್ತು ಅವ್ನು ಬುದ್ಧಿ ಮಾಡಲ್ಲ ನಡಿ ಮಲ್ಕಲಿ ಪಾಪ ಅವನು ಮಲ್ಕಲಿ ನಡಿ ಅಲ್ಲೇ ಪುಸಿ ಮಗನೆ ಹಾಂ ಅಳ್ಳಾಡ ಸೀನೇ ಇಲ್ಲ